ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಮಾರ್ನಿಂಗ್ ನಾವು ಒಂದು ಏಜ್ ಆದ ಪರ್ಸನಿಗೆ ಹೇರ್ ಕಟ್ಟಿಂಗಿಗೆ ಹೋಗಿದ್ದಾಗ ಮಾಡಿದ ವಿಡಿಯೋ. ನೆಕ್ಸ್ಟ್ ಬಂದು ಸಲೋನಲ್ಲಿ ಗೋಲ್ಡ್ ತೋರಿಸ್ತಾ ಇದ್ದಾಳೆ ನಿರೋಷ. ನಾವು ರೆಂಟಿಗೆ ಸಹ ಗೋಲ್ಡು ಕೊಡ್ತೀವಿ. ಇಲ್ಲಿ ಪುಂಜಲ್ಕಟ್ಟೆ ಕಾಲೇಜಿನ ಸ್ಟೂಡೆಂಟ್ಸ್ಗಳು ಬಂದಿದ್ದರು. ಅವರಿಗೆ ಬೈ ಮತ್ತು ಸೇಲಿಂಗ್ ಇದ್ದು ಮೇ ಬಿ ಕಾಮರ್ಸ್ ಸ್ಟೂಡೆಂಟ್ಗಳಿಗೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರಂತೆ. ಅವ್ರು ಬೆಳಿಗ್ಗೆ ಬಂದಿದ್ರಂತೆ. ಪಾಪ ನಾನು ಇರಲಿಲ್ಲ, ಸೊ ಮತ್ತೆ ಕರೆದಿದ್ದೆ ಅವರಿಗೆ ನಾನು ಡೀಟೇಲ್ಸ್ ಕೊಟ್ಟಿದ್ದೆ. ಅವ್ರು ಬರ್ಕೊಂಡ್ರು. ಅವರಿಗೆ ಫೋಟೋಸ್ ಕೂಡ ತಗೊಂಡು ಬರಲಿಕ್ಕೆ ಹೇಳಿದ್ರಂತೆ. ಸೊ ಅವರು ನಮ್ಮ ಜೊತೆಗೆ ಒಂದು ಸ್ವಲ್ಪ ಫೋಟೋಸ್ ತೆಗೆದ್ರು. ಮತ್ತು ನಾನು ಫುಲ್ ಡೇ ವಿಡಿಯೋ ಮಾಡಿದ್ದು ನೈಟಿಗೆ. ಈಗ 8:39 ಆಗಿರ್ಬೋದು. ಇದು ಆಲ್ರೆಡಿ ಮಾಡಿದ ಸೀರೆ. ಕ್ಲೈಂಟ್ ಬಂದು ಈಗ ಬಾರ್ಡ್ರ್ ದೊಡ್ಡದಾಗಿದೆ ಅಂತ ಹೇಳಿದ್ದಕ್ಕೆ ಮಾಡಬೇಕಾಯಿತು. ಸೊ ಅಗೇನ್ ಯಾರಾದರೂ ಕೊಡೋದಾದರೆ ಸರಿಯಾಗಿ ಒಂದು ಲೆಂತ್ ಹೇಳಿದರೆ ನಮಗೆ ಕೂಡ ಈಸಿ ಆಗುತ್ತೆ. ನಮ್ಮದು ಪೇಷನ್ಸ್ ಕೂಡ ಬ್ರೇಕ್ ಆಗುತ್ತೆ. ಏನು ಮಾಡೋದು, ನಮಗೆ ಕೂಡ ಪೇಷನ್ಸ್ ಉಂಟಲ್ಲ, ನಾವು ಹೇಗಾದರೂ ಮಾಡಿ ಕಂಟ್ರೋಲ್ ಮಾಡ್ಕೊಳ್ಳೋದು. ಬಿಕಾಸ್ ಒಂದು ಸಲ ತೆಗ್ದ ಸೀರೆ ಕೂಡ ನಮಗೆ ತುಂಬ ಕಷ್ಟ ಆಗ್ತದೆ. ಎಲ್ಲ ಫುಲ್ ಲೈನಿಂಗ್ ಮಾಡಿ ಅದರ ನಂತರ ಮಾಡೋದು ತುಂಬ ಕಷ್ಟ. ಇದು ನೆಕ್ಸ್ಟ್ ಡೇ ಮಾಡಿದ ವಿಡಿಯೋ. ಇವ್ರದ್ದು ಹೇರ್ ಕಲರಿಂಗ್ ಇತ್ತು, ಹೈಲೈಟ್ಸ್. ಇವರು ಗೋಲ್ಡನ್ ಟೈಪ್ಸಲ್ಲಿ ಬೇಕಂತ ಹೇಳಿದರು. ಅವರಿಗೆ ಕೂಡ ಇಷ್ಟ ಆಯಿತು ತುಂಬ. ನನಗೆ ಕೂಡ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಇವರ ವಿಡಿಯೋ ತೆಗಿಲಿಕ್ಕೆ ನನಗೆ ಮರ್ತೋಗಿತ್ತು ಪಾಪ. ನಾನು ಅದಕ್ಕೋಸ್ಕರ ಕಾಲ್ ಮಾಡಿದ್ದೆ, ಒಂದು ವೇಳೆ ನೀವು ಕೆಳಗಿದ್ರೆ ಬರ್ಬೋದಂತ. ಸೊ ಅವ್ರು ನಮಗೋಸ್ಕರ ಬಂದರು. ಒಂದು ವೇಳೆ ಈ ವಿಡಿಯೋ ಅವ್ರು ನೋಡ್ತಾ ಇದ್ದರೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ನನಗೆ ಹೋಗಬೇಕಿದ್ದದ್ದು ನೈಟ್ ವೆಡ್ಡಿಂಗಿಗೆ. ನಾನು ಮೊನ್ನೆಯಿಂದ ಹೋಗ್ತಾ ಇರುವ ಫಂಕ್ಷನ್ ಮನೆಗೇ. ಲೇಟ್ ಆಗಿತ್ತು ತುಂಬ ಅಂದರೆ ತುಂಬ. ನಮಗೆ ಮೇಕ್ ಓವರ್ ಇತ್ತು, ಹೇರ್ ಸ್ಟೈಲ್ ಸಾರಿಗಳಿದ್ದು, ಅದನ್ನು ಮಾಡಿ ಹೊರಡುವಾಗ ತುಂಬ ಲೇಟಾಯಿತು. ಅತ್ತಿಗೆಗೆ ಇಲ್ಲಿ ಹೇಗೇನು ಹೇಳೋದು ಅಂದರೆ ಪರಿಚಯ ಮಾಡಿಕೊಳ್ಳೋದು, ಕೊಡೋದು ಅಥವಾ ಗುಡ್ ವಿಶಸ್ ಕೊಡೋದು ಅಂತ ಹೇಳ್ತೀವಿ. ಅದು ಅತ್ತಿಗೆಗೆ ಇತ್ತು. ನಾನು ಕಾರಿಂದ ಓಡಿ ಬಂದದ್ದು ಆಲ್ರೆಡಿ ಅವ್ರದ್ದು ಸೌಂಡ್ ಕೇಳಿ. ಬಿಕಾಸ್ ನನಗೆ ಬೇಕಿತ್ತು ಅವ್ರದ್ದು ಕೇಳಲಿಕ್ಕೆ. ನಾನು ಮತ್ತೆ ಲೈವಲ್ಲಿ ಕೇಳಿದ್ದೆ. ಅವ್ರು ತುಂಬ ಅಂದರೆ ತುಂಬಾ ಚೆನ್ನಾಗಿ ಹೇಳಿದರು. ನನಗೆ ಇಷ್ಟ ಆಯಿತು. ಯಾಕಂತ ಹೇಳಿದರೆ ಅವರು ಒಂದು ಚೂರು ಕೂಡ ನೋಡದೇನೆ ಹೇಳಿದ್ದಾರೆ. ಅದು ನನಗೆ ಜಾಸ್ತಿ ಇಷ್ಟ ಆದದ್ದು. ನೋಡಿ ಎಲ್ಲ ಕೂಡ ಓದಿ ಹೇಳ್ತಾರೆ. ನೋಡದೇ ಹೇಳೋದು ಅದೊಂದು ಟ್ಯಾಲೆಂಟು. ಅದು ಕೂಡ ತುಂಬ ಲಾಂಗ್ ಇರುತ್ತೆ. ಎಲ್ಲರಿಗೆ ಪರಿಚಯ ಮಾಡಿ ಕೊಡೋದು ಅಥವಾ ಅವರಿಗೆ ವೆಡ್ಡಿಂಗ್ ವಿಷಯದಲ್ಲಿ ಹೇಳೋದು, ಅದು ಅವರು ತುಂಬ ಅಂದರೆ ತುಂಬಾ ಚೆನ್ನಾಗಿ ನೋಡದೇನೆ. लाईव्ह लॉक्सी तुमचीच लाईव्ह स्टोरी शेवू कारवरीचे ते तुमच्याच हातांत आसा. आणि तुमच्या लाईफाक तुम्ही कोणायकी एक रोल मॉडेल जावन काम घेवंक आशितात जाल्यार इशीन दिशीन पळोवची गरज ना. तुम्ही तुमच्या मम्मी आणि डॅडीचे लाईफच एक बरे एग्जांपल जावन काम घेयेत. ನೆಕ್ಸ್ಟ್ ಬಂದು ಕಪಲ್ ಡಾನ್ಸ್ ಇತ್ತು ಇವ್ರದ್ದು. ನನಗೆ ತುಂಬಾ ಇಷ್ಟ ಆಯಿತು. ಬ್ರೈಡ್ ಮತ್ತು ಗ್ರೂಮು ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದರು. ಸೇಮ್ ಹೈಟ್, ಸೇಮ್ ವೇಟ್, ಕಲರ್ ವೈಸ್ ಎಲ್ಲನೂ ಅವರು ಚೆನ್ನಾಗಿಯೇ ಕಾಣಿಸ್ತಾ ಇದ್ದರು. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ವೆಡ್ಡಿಂಗ್ ಥೀಮ್ ಆಗಲಿ, ಅವರಾಗಲಿ, ಡಾನ್ಸ್ ಆಗಲಿ ಎಲ್ಲನೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಪ್ರಾಕ್ಟೀಸಿಗೆ ನೋಡಿದ್ರೇ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದು ನಾವಿಲ್ಲಿ ಕೂತ್ಕೊಂಡಿದ್ದೀವಿ. ನಾನು ಇವತ್ತು ಶಾರ್ಟ್ ಡ್ರೆಸ್ ಹಾಕಿದ್ದು ಬ್ಲ್ಯಾಕ್. ಮೊನ್ನೆ ಟ್ರೆಂಡ್ಸಲ್ಲಿ ತೊಗೊಂಡಿದ್ದು ಅದನ್ನೇ ಹಾಕಿದ್ದು. ನನಗೆ ಈಗ ಶಾರ್ಟ್ ಡ್ರೆಸ್ ಹಾಕಲಿಕ್ಕೆ ರೀಸ್ಟಾರ್ಟ್ ಮಾಡಿದ ನಂತರ ಇದೇ ಓಕೆ ಅಂತ ಅನಿಸ್ತದೆ. ತುಂಬ ಕಷ್ಟ ಆಗ್ತದೆ. ಪ್ಯಾಂಟ್, ಶರ್ಟ್, ಇದು ಅದು ಅಂತ ಹಾಕ್ಕೊಳ್ಳಿಕ್ಕಿಂತ ಇದೇ ಆಗ್ಬೋದು ಅಂತ ಅನಿಸ್ತಾ ಉಂಟು. ಮತ್ತು ಸಪೂರ ಸಹ ಕಾಣಿಸ್ತೀನಿ ಅಂತ ಅನಿಸುತ್ತೆ. ಊಟ ಆಯಿತು. ಊಟ ಮಾಡಿ ಇದು ಸ್ವೀಟ್ ಪಾನ್ ಬೀಡ ಸಹ ಕೊಟ್ಟಿದ್ರು, ಅದು ತಿಂತಾಯಿದ್ದೀನಿ. ಇದು ನಂದು ಫೇವ್ರೇಟ್. ನನಗೆ ಎಲ್ಲಿಯಾದರೂ ಮದುವೆ ಮನೆಯಲ್ಲಿ ಪಾನ್ ಬೀಡ ಉಂಟು ಅಂತ ಹೇಳಿದರೆ ತುಂಬಾ ಖುಷಿಯಾಗುತ್ತೆ. ನೆಕ್ಸ್ಟ್ ಬಂದು ಮಾಕ್ಟೇಲ್ ಇತ್ತು. ಅಲ್ಲಿ ಬಂದ್ವಿ ನಾವು. ನನ್ನ ಮಗನಿಗೆ ಒಂದು ವಾರದಿಂದ ಗಮ್ಮತ್ತು ಹೇಳೋದೇ ಬೇಡ. ಊಟ ತಿಂಡಿ ಇಲ್ಲ, ಖಾಲಿ ಜ್ಯೂಸ್, ಐಸ್ ಕ್ರೀಮು, ಕಬಾಬ್ ಇದೇ ಆಗಿದೆ. ಅವನಿಗೆ ಈಗ ಫಂಕ್ಷನಿಗೆ ಹೊರಡೋದಂದರೆ ನಮಗಿಂತ ಮೊದಲು ಅವನು ಕಾರಲ್ಲಿ ರೆಡಿ ಇರ್ತಾನೆ. ಅತ್ತಿಗೆ ಕೂಡ ನಮ್ಮ ಜೊತೆಗೆ ಇದ್ದರು. ಅಲ್ಲಿ ಅವರು ಫ್ರಂಟಲ್ಲಿ ಇದ್ದರು. ನಾವು ಲೇಟ್ ಬಂದಿದ್ವಿ ಅಲ್ಲ. ಮತ್ತು ಅವರ ಹತ್ರ ಚೇರ್ ಇತ್ತು. ಸೊ ನಾವು ಅವ್ರ ಹತ್ರನೇ ಕೂತ್ಕೊಂಡ್ವಿ. ನೆಕ್ಸ್ಟ್ ನಾನು ಇದು ಮನೆಗೆ ಹೋಗುವಾಗ ತೆಗೆದ ವಿಡಿಯೋ. ನಾವು ಹೊರಟಿದ್ದೀವಿ ಈಗ. ನನಗೆ ತೆಗಿಲಿಕ್ಕೆ ಆಗಿಲ್ಲ ವಿಡಿಯೋ, ಈಗ ತೆಗೆದದ್ದು. ಮನೆಗೆ ಹೊರಟಿದ್ದೀವಿ ಈಗ. ಅವನು ಹಾಗೇನೆ ಯಾವತ್ತೂ ಕೂಡ ಅವರ ಜೊತೆಗೆ ಹೊರಡಲಿಕ್ಕೆ ರೆಡಿ ಇರ್ತಾನೆ.
ನೆಕ್ಸ್ಟ್ ಬಂದು ನನಗೆ ಯಾವತ್ತೂ ಕೂಡ ಕ್ಲೈಂಟ್ ಹೇಳ್ತಾರೆ, ನೀವು ಸಾರಿಯಿಂದ ಡ್ರೆಸ್ ಸ್ಟಿಚ್ ಮಾಡ್ತೀರಿ ಅಂತ ಕೊಡ್ತೀರಾ ಅಂತ, ಬಟ್ ಹೇಗೆ ಅಂತ ಹೇಳೋದಿಲ್ಲ ಅಂತ. ನಿಮಗೆ ನೆನಪಿರುವ ಹಾಗೆ ನಾನು ಮೊನ್ನೆ ನನ್ನ ಚಿಕ್ಕಮ್ಮನ ಮನೆಯಲ್ಲಿ ಸಾರಿ ಪರ್ಚೇಸ್ ಮಾಡಿದ್ದೆ. ಇದು ಅದರದ್ದು ನಾನು ಪ್ಯಾಂಟ್ ಸ್ಟಿಚ್ ಮಾಡಿದ್ದು, ತುಂಬ ಬಲ್ಕಿಯಾಗಿ ಒಳಗೆ ಲೈನಿಂಗ್ ಇಟ್ಟಿರೋದ್ರಿಂದ ಅದು ಮತ್ತೇ ಬಲ್ಕಿ ಕಾಣಿಸುತ್ತೆ. ಸೊ ಈ ಥರ ಒಂದು ಪ್ಯಾಂಟನ್ನು ಸ್ಟಿಚ್ ಮಾಡ್ಬೋದು ನೀವು ಪ್ಲೇನ್ ಸಾರಿ ತೊಗೊಂಡು. ನಾನು 800 ರುಪೀಸ್ ಕೊಟ್ಟಿದ್ದು ಸಾರಿಗೆ. ಸ್ಟಿಚಿಂಗ್ ಚಾರ್ಜಸ್ ನಾನಿನ್ನು ಕೊಟ್ಟಿಲ್ಲ, ಅವ್ರು ನನಗೆ ಮೆಸೇಜ್ ಮಾಡಿಲ್ಲ. ನಾನು ಹೇಳಿದ್ದೆ ಅವರಿಗೆ ಮೆಸೇಜ್ ಮಾಡಲಿಕ್ಕೆ, ಅವ್ರು ಮಾಡಿಲ್ಲ. ನನಗೆ ಹೇಳ್ತೀನಿ ನಾನು ಎಷ್ಟು ಕೊಟ್ಟಿದ್ದೀನಿ ಅಂತ ಹೇಳಿ ಸ್ಟಿಚ್ಚಿಂಗಿದು. ತುಂಬ ಒಳ್ಳೆ ಸ್ಟಿಚ್ ಆಗಿದೆ, ಮತ್ತು ಇದು ಪ್ಲೇನ್ ಆಗಿರೋದ್ರಿಂದ ನಾನು ಬೇರೆ ಯಾವುದಕ್ಕೂ ಕೂಡ ಹಾಕ್ಕೊಳ್ಬೋದು. ಮೇಲೆ ಬಂದು ನಾನು ಬ್ಲೌಸ್ ಪೀಸ್ ಇದಿಟ್ಟಿದ್ದೀನಿ. ಕೆಳಗೆ ಇದು ಬ್ಲೌಸ್ ಪೀಸಿಂಗಿದೆ, ಒಂದು ಚಿಕ್ಕ ಲೇಯರ್ ಇಡಲಿಕ್ಕೆ ಹೇಳಿದ್ದೆ. ನನಗೆ ಸ್ವಲ್ಪ ಲಾಂಗ್ ಬೇಕಿತ್ತು, ಬಟ್ ಅವರು ಗಿಡ್ಡ ಮಾಡಿದ್ದಾರೆ. ಬಟ್ ನನಗೆ ಚೆನ್ನಾಗಿ ಕಾಣಿಸ್ತಾ ಉಂಟು. ಕಪ್ಸ್ ಇಡಬೇಕಾಗತ್ತೆ, ಬಿಕಾಸ್ ಆಫ್ ಇನ್ನರ್ವೇರ್ ಹಾಕಲಿಕ್ಕೆ ಕಷ್ಟ ಆಗುತ್ತೆ. ಈ ಥರ ಒಂದು ಪಟ್ಟಿ ಕೂಡ ಇಟ್ಟಿದ್ದೀನಿ. ಸೇಮ್ ನೀತಾ ಕೂಡ ಸ್ಟಿಚ್ ಮಾಡಿಸಿದ್ದಾಳೆ ಈ ಸೇಮ್ ಟೈಪಲ್ಲಿ. ಈ ಸಲ ನಾನು ಸ್ಟಿಚ್ ಮಾಡಿಸಿದ್ದು. ಇದು ಬ್ಲೌಸ್ ಪೀಸ್ ಟಾಪಪ್ಪಲ್ಲಿ ಇದ್ದದ್ದು. ತುಂಬಾ ಚೆನ್ನಾಗಾಗಿದೆ. ನನ್ನ ಎಕ್ಸ್ಪೆಕ್ಟೇಷನ್ ಕೂಡ ಇಷ್ಟು ಇರಲಿಲ್ಲ, ಬಟ್ ತುಂಬಾ ಒಳ್ಳೆಯದಾಗಿದೆ. ಪ್ಯಾಂಟ್ ಕೂಡ ರೀಯೂಸ್ ಆಗುತ್ತೆ. ವೇಲಿಗೆ ನಾನು ಇದು ಹ್ಯಾಂಡಿಗೆ ಅಂತ ಕೊಡ್ತಾರಲ್ಲ, ಆ ಪೀಸನ್ನು ನೆಕ್ಕಿಗೆ ಅಂತ ಇಟ್ಕೊಂಡಿದ್ದೀನಿ. ಇದ್ದ ಪೀಸನ್ನು ವೇಲಿಗೆ ಇಡಲಿಕ್ಕೆ ಹೇಳಿದ್ದೀನಿ. ನಾನು ಆ್ಯಕ್ಚುಲಿ ಸ್ವಲ್ಪ ಫ್ರಂಟಲ್ಲಿ ಶಾರ್ಟು ಮತ್ತು ಆ ಸೈಡಲ್ಲಿ ಬ್ರಾಡಲ್ಲಿ ಇಡಲಿಕ್ಕೆ ಹೇಳಿದ್ದೆ, ಬಟ್ ಅದು ಲಾಸ್ಟ್ ಮೂಮೆಂಟ್ ಆಗಿರೋದ್ರಿಂದ ಅವರಿಗೆ ಎಲ್ಲ ಮಾಡಿ ಕೊಡಲಿಕ್ಕೆ ಕಷ್ಟ ಆಗುತ್ತೆ. ನನ್ನದು ಅವಸ್ಥೆಯೇ ಅದು, ಲಾಸ್ಟ್ ಮೂಮೆಂಟ್ ಕೊಡೋದು. ನೆಕ್ಸ್ಟ್ ಬಂದು ನಾನು ನಮ್ಮ ಅಮ್ಮನಿಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿದ್ದೆ. ಅವ್ರು ಯಾವತ್ತೂ ತಾಯಿ ಮನೆ ಸೈಡಲ್ಲಿಯೇ ಕೊಡೋದು. ಈ ಸಲ ನಾನು ನನ್ನ ಅಮ್ಮನಿಗೆ ಇಲ್ಲಿ ಸ್ಟಿಚ್ ಮಾಡಿಸಿದ್ದು. ಕೈಗೆ ಈ ಥರ ಲೇಯರ್ಸನ್ನು ಕೊಟ್ಟಿದ್ದೀನಿ. ಬ್ರೈಡಲ್ ಇದಕ್ಕೆ ಸಹ ಈ ಥರ ಕೊಡಿಸಿದರೆ ನಿಮಗೆ ಸೈಡಲ್ಲಿ ವರ್ಕಿಂಗ್ ಏನುಂಟು ಕಡಿಮೆ ಮಾಡ್ಕೊಳ್ಬೋದು ಅಂತ ಅನಿಸುತ್ತೆ ನನಗೆ. ಹೊಸದಾಗಿ ಇದೆಲ್ಲ ವಾಪಸ್ ಬಂದಿದೆ. ಮೊದಲು ಹಳೆ ಇತ್ತು. ಹಿಂದ್ಗಡೆ ಈ ಥರ ಬಾರ್ಡ್ರ್ ಇಟ್ಟಿದ್ದೀನಿ, ಮತ್ತು ಎಲ್ಲಿ ಸಹ ಏನು ಕೂಡ ಬೇಡ ಅಂತ ಹೇಳಿದೆ. ಬಟನ್ ಇಡಿಸಿದ್ದೀನಿ ಒಂದು ಸ್ವಲ್ಪ ಗ್ರೇಯಿಶ್ ಕಲರಲ್ಲಿ, ಬಿಕಾಸ್ ಬಾರ್ಡ್ರ್ ಸ್ವಲ್ಪ ಗ್ರೇಯಿಶ್ ಕಲರ್ ಇರೋದ್ರಿಂದ ನೀವು ಈ ಥರನೂ ಸ್ಟಿಚ್ ಮಾಡಿಸ್ಬೋದು. ನೆಕ್ಸ್ಟ್ ಬಂದು ನೀತನಿಗೆ ಹೇರ್ ಬೇಡ ಅಂತೆ, ಶಾರ್ಟ್ ಆಗಬೇಕಂತೆ. ಸೊ ಅವಳು ಫುಲ್ ಶಾರ್ಟ್ ಮಾಡ್ತಾ ಇದ್ದಾಳೆ. ಫುಲ್ ಅಂದರೆ ಫುಲ್ ಶಾರ್ಟ್ ಬೇಕಂತೆ ಅವಳಿಗೆ. ಅವಳು ಹೊಸದಾಗಿ ಗ್ರೋ ಮಾಡ್ತಾಳಂತೆ. ಸೊ ಅವಳು ಶಾರ್ಟ್ ಮಾಡ್ತಾ ಇದ್ದಾಳೆ, ನಿರೋಷ ಮಾಡ್ತಾ ಇದ್ದಾಳೆ ಅವಳಿಗೋಸ್ಕರ. ನಾನು ಕೇಳಿದ್ದು ಡ್ರೈ ತನಕ ಮಾತ್ರ. ಎಷ್ಟು ಪರ್ಸೆಂಟ್ ಡ್ರೈ? ನಿಮ್ಮ ಸುಂದರವಾದ ಮುಖವನ್ನು ತೋರಿಸಿ ಆ ಜನಕ್ಕೂ ಬಿಡೋದಿಲ್ಲ ನಾನೀಗ. ಹಾಂ, ಎಷ್ಟು? 100% ಡ್ರೈ. ಹಾಂ, ಓಕೆ. ಲೋ ಡ್ರೈಯಾ? ಯಾವುದು ಲೋ ಡ್ರೈ? ಹಾಂ, ಓಕೆ. ಹಾಂ, ನೆಕ್ಸ್ಟ್ ಹೇಗೆ? ಹಾಂ, ಹೇಗೆ? ಯಾವ ಪ್ರೊಸೀಜರಿಂದ? ಅಂದರೆ ಎಲ್ಲ ಕ್ರೀಮಿಗೆ ಒಂದೇ ಸಲ ಹಚ್ಕೊಂಡು ಬಿಡಬೇಕಾ? ಇವತ್ತು ಸಡನ್ನಾಗಿ ನಾನು ಬೋಟ್ಯಾಕ್ಸಲ್ಲಿ ಕೇಳಿದ್ದು, ಬೋಟ್ಯಾಕ್ಸ್ ಇದು ಏನಂತೂ ಡೀಟೇಲ್ಸ್ ಬೇಕಂತ ಹೇಳಿ. ಆಗ ರಿಷಲ್ ಮತ್ತು ನಿರೋಷನಿಗೆ ನೆನಪಿರಲಿಲ್ಲ ಸರಿಯಾಗಿ. ಸೊ ಅದಕ್ಕೋಸ್ಕರ ಒಗಿತಾ ಇದ್ದೆ. ಅವಳು ನಿರೋಷನಿಗೆ ಗೊತ್ತಿರುತ್ತೆ, ಬಟ್ ಭಯ ಜಾಸ್ತಿ. ನಿಮ್ಮ ಮೇಲೆ ನನಗೆ ಒಂದು ತುಂಬ ಸಿಟ್ಟು ಬರ್ತಾ ಉಂಟು. 2 ನೋಡಿದ್ದೀರಾ, ನೋಟ್ಸ್ ಬರ್ದಿದ್ದೀರಾ, ಅದರಲ್ಲಿ ಸಹ ರಫ್ ಅಲ್ಲಿ ಬರ್ದಿದ್ದೀರಾ. ಯಾಕೆ ನೋಟ್ಸ್ ಅಲ್ಲಿ ಬರ್ದಿದ್ದೀರಾ? ಅದು ನೀವು ನೆಕ್ಸ್ಟ್ ಟೈಮ್ ಇನ್ನೊಮ್ಮೆ ಹೇಳ್ತೇನೆ. ನನಗೆ ಕೇಳಲಿಲ್ಲಲ್ಲ, ನಾನು ಎವ್ರಿ ಟೈಮ್ ಕೇಳ್ತೀನಿ. ನೆಕ್ಸ್ಟ್ ಕ್ಲಾಸ್ ಏನು ಅರ್ಥ ಆಗಲಿಲ್ಲ ಜಾಸ್ತಿಯಾಗಿ ನೋಟ್ಸನ್ನು ನೀತನ ಹತ್ರನೇ ಹೇಳೋದು. ಬಿಕಾಸ್ ಆಫ್ ಅವರಿಗೆ ನನಗೆ ಹೇಳುವಾಗ ಭಯವೇ ಶುರುವಾಗುತ್ತೆ. ಸೊ ನಾನು ಅದಕ್ಕೋಸ್ಕರ ಜಾಸ್ತಿಯಾಗಿ ಕೇಳಲಿಕ್ಕೆ ಕೂಡ ಹೋಗಲ್ಲ, ನೀತನ ಹತ್ರನೇ ಕೇಳಲಿಕ್ಕೆ ಹೇಳ್ತೀನಿ. ಅವರಿಗೆ ಗೊತ್ತಿರುತ್ತೆ ಆ ಸಮಯದಲ್ಲಿ ನಾನು ಕೇಳುವಾಗ ಅವರಿಗೆ ಮರ್ತೋಗಿರುತ್ತೆ ಅಥವಾ ಭಯ ಆಗಿರುತ್ತೆ ಒಂದರಲ್ಲಿ ಯಾವುದಾದ್ರೂ ಒಂದು. ಬಟ್ ಪರವಾಗಿಲ್ಲ, ಇದು ನಾವೆಲ್ಲ ಕಲಿಯುವಾಗ ಆಗಿದ್ದೇ ಸೇಮ್. ನಾವು ಕೂಡ ಹೀಗೇ ಆಗಿ ಕಲಿತದ್ದು. ಬಟ್ ಇಟ್ಸ್ ಓಕೆ. ಒಂದೇನೆಂದರೆ ಆಗಿ ಕೇಳಿ ಕಲಿಯೋದು ಅದು ತುಂಬ ಇಂಪಾರ್ಟೆಂಟ್. ಎಲ್ಲರೂ ಒಂದೇ ಸಲ ಕಲಿಯೋದಾದರೆ ಎಲ್ಲರೂ ಕೂಡ ಬ್ಯೂಟಿಷಿಯನ್ಸ್ ಆಗಿ ಇರ್ತಾ ಇದ್ದು ಅಂತ ಅಂದ್ಕೊಳ್ತೀನಿ ನಾನು. ನೆಕ್ಸ್ಟ್ ಬಂದು ನಮಗೆ ಸಡನ್ನಾಗಿ ಒಂದು ಮೇಕ್ ಓವರ್ ಇತ್ತು. ಅದು ಬುಕ್ಕಿಂಗ್ ಅಲ್ಲ, ಸಡನ್ನಾಗಿ ಬಂದರು ಬೇಕಂತ ಹೇಳಿ. ಸೊ ಅವ್ರದ್ದು ನಾವು ಮೇಕ್ ಓವರ್ ಮಾಡ್ತಾನೇ ಇದ್ದೀವಿ. ಅವರಿಗೆ ಕೂಡ ಟೈಮ್ ಇರಲಿಲ್ಲ, 45 ಮಿನಿಟ್ಸ್ ಇತ್ತು. ಸೊ ಹಿಂದ್ಗಡೆಯಿಂದ ನೀತಾ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾಳೆ, ನಾನು ಮುಂದ್ಗಡೆಯಿಂದ ಮೇಕಪ್ ಮಾಡ್ತಾನೆ ಬಂದೆ.
ಸಾರಿ ಆಲ್ರೆಡಿ ರೆಡಿ ಉಂಟು, ಜಸ್ಟ್ ಉಡಿಸಿದರೆ ಆಯಿತು. ಸಲೂನಲ್ಲಿ ಬಂದರೆ ನಮಗೆ ಒಂದು ಈಸಿ ಏನಾಗ್ತದೆ ಅಂದರೆ ನಾವು 3-4 ಜನ ಇರ್ತೀವಿ, ಐನಿಂಗ್ ಎಲ್ಲ ನಮ್ಮದೇ ರೆಡಿ ಇರುತ್ತೆ, ರಪ್ಪ ಮುಗಿಸ್ಬೋದು. ಮನೆಗೆಲ್ಲ ಹೋಗಿದರೆ ಟ್ರಿಪ್ ಆಗುವ ಚಾನ್ಸಸ್ ಇರುತ್ತೆ, ಅಥವಾ ಅವ್ರ ಹತ್ರ ಐನಿಂಗ್ ಎಲ್ಲಿ ಮಾಡಬೇಕಂತ ಕೇಳಲಿಕ್ಕಿರುತ್ತೆ, ಅಥವಾ ನಾವು ಹೋಗಿದ್ದು 1 ಅಥವಾ 2 ಜನ ಇರ್ತೀವಿ. ಸೊ ಇಲ್ಲಿ ಬಂದಾಗ ನಮಗೆ ತುಂಬಾ ಈಸಿ ಆಗುತ್ತೆ. ನಮಗೆ ಇದನ್ನೆಲ್ಲ ಎತ್ಕೊಂಡು ಹೋಗಿ ಅಲ್ಲಿ ಮಾಡುವಾಗ ಅವ್ರ ಹತ್ರ ನಾವು ಕೇಳಿ ಎಲ್ಲಿ ಮಾಡೋದು ಅದೆಲ್ಲ ಹೇಳುವಾಗ ಟೈಮು ತುಂಬ ವೇಸ್ಟ್ ಆಗ್ತದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಇವ್ರದ್ದು ಆಲ್ರೆಡಿ ಮುಗ್ದಿದೆ ಸಾರಿ, ಹೇರ್ ಸ್ಟೈಲ್, ಮೇಕಪ್. ಅವರಿಗೆ ಸ್ವಲ್ಪ ಸಿಂಪಲ್ಲೇ ಬೇಕಿತ್ತು, ಸೊ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀವಿ. ಸೀರೆ ತುಂಬ ಒಳ್ಳೆಯದಿತ್ತು. ಸೀರೆ ಕ್ವಾಲಿಟಿ ಒಳ್ಳೆಯದಿದ್ದರೆ ಎಲ್ಲನೂ ಸರಿಯಾಗತ್ತೆ. ತುಂಬ ರಫ್ ಸೀರೆಗಳು ತೊಗೊಂಡು ಬಂದರೆ ನಮಗೆ ಕಷ್ಟ ಆಗುತ್ತೆ, ಬಿಕಾಸ್ ಆಫ್ ಅದು ಚೆನ್ನಾಗಿ ಕೂತ್ಕೊಳ್ಳಲ್ಲ ಅಷ್ಟೇ. ಸೊ ಈ ಥರ ಕಾಣಿಸ್ತಾ ಇದ್ದಾರೆ ಅವರು. ತುಂಬಾ ಚೆನ್ನಾಗಾಯಿತು, ಅವರಿಗೆ ಕೂಡ ಇಷ್ಟ ಆಯಿತು, ನಮಗೆ ಕೂಡ ಇಷ್ಟ ಆಯಿತು. ನೆಕ್ಸ್ಟ್ ಬಂದು ಇಲ್ಲಿ ಹೇರ್ ಕಲರಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಹೇರ್ ಕಲರಿಂಗ್ ಇವತ್ತು ರಿಷಲ್ಲಿದ್ದು. ಇವತ್ತು ಸ್ವಲ್ಪ ಟೈಮ್ ಇದ್ದದ್ದು ಇದೆಲ್ಲನೂ ಮಾಡ್ತಾ ಇದ್ದೀವಿ. ಟೈಮ್ ಇರಲಿಲ್ಲ, ಬಟ್ ಹೇಗಾದರೂ ಮಾಡಿ ಅಡ್ಜಸ್ಟ್ಮೆಂಟಲ್ಲಿ ಟೈಮ್ ತೆಗೆದು ಮಾಡ್ತಾನೇ ಇದ್ದೀವಿ. ಅವಳಿಗೇನೋ ಒಂದು ಮದುವೆಗೆ ಹೋಗಲಿಕ್ಕೆ ಉಂಟಂತೆ, ಸೊ ಅವಳಿಗೆ ಬೇಕಿತ್ತು. ಅವಳದು ಆಲ್ರೆಡಿ ಹೇರ್ ಕಲರ್ ಉಂಟು, ಬಟ್ ಯಾಕೆ ಬೇಕಂತ ನನಗೆ ಗೊತ್ತಿಲ್ಲ. ನಾನು ಎಷ್ಟು ಹೇಳಿದೆ ಬೇಡ, ಚೆನ್ನಾಗಿ ಕಾಣಿಸ್ತಾ ಉಂಟು ಅಂತ ಹೇಳಿ. ಅವಳಿಗೆ ಫ್ರಂಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಅಂತ ಕಾಣಿಸ್ತಾ ಉಂಟಂತೆ, ಸೊ ಅವಳು ಮಾಡ್ಕೊಳ್ತಾ ಇದ್ದಾಳೆ. ಹೇರ್ ಕಲರ್ ಏನು ಹಾಳಲ್ಲ, ಸ್ಕಾಲ್ಪ್ ಬಿಟ್ಟು ಹಾಕಿರೋದ್ರಿಂದ ಏನು ಪ್ರಾಬ್ಲಮೆಟಿಕ್ ಅಲ್ಲ. ಜಸ್ಟ್ ಮಾಸ್ಕ್, ಕಂಡೀಷ್ನರ್ ಒಳ್ಳೆಯದು ಯೂಸ್ ಮಾಡಿದರೆ ಪ್ರಾಬ್ಲಮ್ ಆಗಲ್ಲ. ಸೊ ಅದು ಎಷ್ಟು ವರ್ಷದಿಂದ ಬೇಕಾದರೂ ಮಾಡ್ಬೋದು ಆಗ. ನೆಕ್ಸ್ಟ್ ಬಂದು ಇದು ನಾನು ನೈಟಲ್ಲಿ ಮಾಡಿದ ವಿಡಿಯೋ. ನೀತಾ ಕ್ರಿಸ್ಟನಿಗೆ ಗಿಫ್ಟ್ ತೊಗೊಂಡು ಬಂದಿದ್ಲು. ರೀಸನ್, ಅವಳು ಎವ್ರಿ ಇಯರ್ ಜಾನಲ್ಲಿ ಮನೆಗೆ ಹೋಗ್ತಾಳೆ, ಆಗ ಅವಳಿಗೆ ಏನಾದರೂ ಒಂದು ವೈಕಲ್ ಅಥವಾ ಆ ಥರದಲ್ಲಿ ತೊಗೊಂಡು ಬರ್ತಾಳೆ. ನಾವೀಗ ಅವನಿಗೆ ವೈಕಲ್ ಐಟಮ್ಸನ್ನು ಕೊಡ್ತಾ ಇಲ್ಲ, ಬಿಕಾಸ್ ಅವನಷ್ಟಕ್ಕೇ ಆಟ ಆಡ್ತಾ ಇರ್ತಾನೆ, ಮಾತಾಡಲ್ಲ ಅಂತ ಹೇಳಿ. ಮಾತಾಡಲಿಕ್ಕೆ ಅವನು ಸ್ಪೀಚ್ ಡಿಲೇ ಆಗಿರೋದ್ರಿಂದ ನಾವು ಅವನಿಗೋಸ್ಕರ ಆ ಥರ ಟ್ರಿಕ್ ಮಾಡಿ ಅವನಿಗೀಗ ನಾವು ವೈಕಲ್ಸ್ ಐಟಮ್ಸನ್ನು ಕೊಡಲ್ಲ, ಯಾವುದಾದ್ರೂ ಒಟ್ಟಿಗೆ ಆಟ ಆಡುವ ಗೇಮ್ಸ್ಗಳನ್ನೇ ಕೊಡೋದು. ಸೊ ಅವಳು ಅಲ್ಲಿಂದ ತಂದಿರಲಿಲ್ಲ, ಮಡಂತ್ಯರಿಂದನೇ ಪರ್ಚೇಸ್ ಮಾಡಿದ್ಲು, ಬಿಕಾಸ್ ಅಲ್ಲಿ ಅವಳಿಗೆ ಮೈಂಡ್ ಗೇಮ್ಸಲ್ಲಿ ಏನು ಸಿಕ್ಕಿಲ್ಲ ಅಂತೆ. ಸೊ ಇವತ್ತು ಅವನಿಗೆ ಸರ್ಪ್ರೈಸಾಗಿ ಒಂದು ಗಿಫ್ಟ್ ಸಿಕ್ಕಿದೆ. ನಿಮ್ಮ ಮನೆಯಲ್ಲಿ ಕೂಡ ಸ್ಪೀಚ್ ಡಿಲೇ ಚೈಲ್ಡ್ ಇದ್ದರೆ ಈ ಟ್ರಿಕ್ ನಿಮಗೆ ಯೂಸ್ ಆಗುತ್ತೆ. ಜಾಸ್ತಿ ವೈಕಲ್ಸ್ ಐಟಮ್ಸನ್ನು ಕೊಡಲಿಕ್ಕೆ ಹೋಗಬೇಡಿ, ಅವರವರಷ್ಟಕ್ಕೇ ಆಟ ಆಡಿ ಬಿಡ್ತಾರೆ, ನಮ್ಮ ಜೊತೆಗೆ ಆಟ ಆಡಲಿಕ್ಕೇ ಬರಲ್ಲ. ಸೊ ನಾವು ಈ ಥರ ಗೇಮ್ಸನ್ನು ಕೊಡೋದು, ಯಾವುದು ಒಟ್ಟಿಗೆ ಆಟ ಆಡ್ಬೋದು ಆ ಥರದಲ್ಲೇ ನಾವು ಜಾಸ್ತಿಯಾಗಿ ಕೊಡೋದು. ಸೊ ಅವನಿಗೆ ನೀತ ಅಂದರೆ ತುಂಬ ಇಷ್ಟ, ಜಾಸ್ತಿಯಾಗಿ ಅವನು ನೀತನ ಜೊತೆಗೇ ಆಟ ಆಡಲಿಕ್ಕೆ ಕೂಡ ಇಷ್ಟಪಡ್ತಾನೆ, ನಮ್ಮಕ್ಕಿಂತ ಈ ಥರ ಮೈಂಡ್ ಗೇಮ್ಸಲ್ಲಿ ಏನುಂಟು ಆ ಥರದಲ್ಲಿ. ನೆಕ್ಸ್ಟ್ ನಾನು ಹೋದದ್ದು ಪ್ರಕಾಶ್ ಮೆಟಲ್ಸಲ್ಲಿ. ನನಗೆ ಸ್ವಲ್ಪ ಐಟಮ್ಸನ್ನು ತೊಗೊಳ್ಳಿಕ್ಕೆ ಇತ್ತು, ಅಲ್ಲಿಂದ ಪರ್ಚೇಸ್ ಮಾಡಿ ಮತ್ತೆ ಮನೆಗೆ ಹೋದದ್ದು. ಸೊ ಗೈಸ್, ನೀವು ನೋಡಿದ್ರಿ ನಾವೇನೆಲ್ಲ ಮಾಡಿದ್ವಿ ಈ ವಿಡಿಯೋಗಳಲ್ಲಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬೈ ಗೈಸ್.